ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 328 ಅವರು ಬಹುತೇಕ ಅತಿಮಾನುಷ ಪ್ರಯತ್ನಗಳನ್ನು ಮಾಡಿದರು ಮತ್ತು ಯಂತ್ರೋಪಕರಣಗಳನ್ನು ಖರೀದಿಸಲು ತಮ್ಮ ಗಳಿಕೆಯಲ್ಲಿ ಸಾಕಷ್ಟು ಉಳಿಸುವಲ್ಲಿ ಯಶಸ್ವಿಯಾದರು ಮತ್ತು ಪಾಂತಿಕ್ಸ್ನ ತಿರಸ್ಕರಿಸಿದ ಗಣಿಗಳು ಹೊಸ ಮಾಲೀಕರಿಗೆ ಸಂಪತ್ತಿನ ಮೂಲವಾಯಿತು. ಹಿಂದಿನ ಮಾಲೀಕರು ನಂತರ ಸ್ವಾಧೀನವನ್ನು ಮರಳಿ ಪಡೆಯಲು ಪ್ರಯತ್ನಿಸಿದರು ಆದರೆ ತಮ್ಮ ಹೊಂದಾಣಿಕೆಯನ್ನು ಕಳೆದುಕೊಂಡರು ಮತ್ತು ಕಾರ್ಮಿಕ ಮುದ್ರಣಾಲಯವು ಬಂಡವಾಳಶಾಹಿಗಳ ದುರಾಸೆಯಲ್ಲಿ ವ್ಯತಿರಿಕ್ತವಾಗಿ ತಮ್ಮ ದುಡಿಮೆಯ ಆದಾಯದೊಂದಿಗೆ ಸಮಾನವಾಗಿ ಹಂಚಿಕೊಂಡ ಗಣಿಗಾರರ ಉದಾತ್ತತೆಯು ವಿಫಲವಾಗಲಿಲ್ಲ. ಮಾಂತಿಕ್ಸ್ನ ಗಣಿಗಳನ್ನು ಖಾಸಗಿ ಬಂಡವಾಳದ ಶೋಷಣೆಯ ಮೇಲೆ ಸಾಮೂಹಿಕವಾದದ ವಿಜಯದ ಉದಾಹರಣೆಯಾಗಿ ಸೂಚಿಸಲಾಯಿತು. ಏತನ್ಮಧ್ಯೆ ಗಣಿಗಾರರು ಎಲ್ಲಾ ಕೆಲಸಗಳನ್ನು ಸಹಾಯವಿಲ್ಲದೆ ಮಾಡಲು ಸಾಧ್ಯವಾದಷ್ಟು ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸುತ್ತಾ ಬಂದರು. ಇತರ ಗಣಿಗಾರರನ್ನೇ ಕರೆಸಲಾಯಿತು ಮತ್ತು ಕೆಲಸವನ್ನು ಮುಂದುವರಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಲಾಯಿತು. ಆದರೆ ಹೊಂಡಕ್ಕಾಗಿ ಮೊದಲು ಪಾವತಿಸಿದಂತಹ ಪುರುಷರು ಹೊಸಬರೊಂದಿಗೆ ಸಮಾನವಾಗಿ ಹಂಚಿಕೊಳ್ಳಲು ನಿರಾಕರಿಸಿದರು. ಅವರು ತಮ್ಮ ಕಾಲುಗಳ ಕೆಳಗಿರುವ ಸಂಪತ್ತು ಎಂದು ಅವರಿಗೆ ತಿಳಿದಿತ್ತು. ಬಹುತೇಕ ಅತಿಮಾನುಷ ಪ್ರಯತ್ನಗಳಿಂದ ಅದನ್ನು ಕಂಡುಕೊಂಡಿದ್ದರು. ಏನೂ ಇಲ್ಲದೆ ತಮ್ಮ ಶ್ರಮದ ಪ್ರತಿಫಲವನ್ನು ಹೊಸಬರೊಂದಿಗೆ ಏಕೆ ಹಂಚಿಕೊಳ್ಳಬೇಕು? ಅವರು ಈ ಸಮಯದಲ್ಲಿ ಬೇರೆಲ್ಲಾದರೂ ಕೆಲಸ ಮಾಡಲಿ. ತಾವು ನಾಟಿ ಮಾಡದ ಸುಗ್ಗಿಯನ್ನು ಹೊಸ ಒಡನಾಡಿಗಳಿಗೆ ಏಕೆ ಕೊಡಬೇಕು? ಹೊಸಬರಿಗೆ ಉತ್ತಮ ಸಂಬಳ ನೀಡಲಿ, ಆದರೆ ಅವರು ಜಂಟಿ ಮಾಲೀಕರಾಗಬಾರದು. ಹೊಸಬರು ಗೊಂದಲವನ್ನು ಸೃಷ್ಟಿಸಿದಾಗ ಬಂಡವಾಳಶಾಹಿ ಕಾರ್ಮಿಕರು ಪೊಲೀಸರನ್ನು ಕರೆತಂದು ಅವರನ್ನು ತಮ್ಮ ಕೌನ್ಸಿಲ್ ಕೊಠಡಿಯಿಂದ ಹೊರಹಾಕಿದರು. ಮುಂದಿನ ಶೀರ್ಷಿಕೆ ರಾಷ್ಟ್ರೀಯತೆಯು ಒಂದು ಪರಿಹಾರವಾಗಿ ನ್ಯಾಷನಲಿಸಮ್ ಆಸ್ ಅ ರೆಮಿಡಿ. ರಾಷ್ಟ್ರೀಯತೆಯು ಸಮಾಜವಾದದ ಹಾದಿಯಲ್ಲಿ ಅದರ ಸಿದ್ಧಾಂತದ ನಂತರದ ಬೆಳವಣಿಗೆಯಾಗಿದೆ. ಕೆಲಸ ಮಾಡುವ ಸಾಮಾನ್ಯ ಬಾಧ್ಯತೆ ಮತ್ತು ಜೀವನೋಪಾಯದ ಸಾಮಾನ್ಯ ಖಾತರಿಯ ಆಧಾರದ ಮೇಲೆ ಎಲ್ಲ ಕೈಗಾರಿಕೆಗಳನ್ನು ರಾಷ್ಟ್ರವು ನಡೆಸಬೇಕು ಎಂದು ಅದು ಹೇಳುತ್ತದೆ. ಎಲ್ಲ ಕಾರ್ಮಿಕರು ಒಂದೇ ಪ್ರಮಾಣದ ಕೆಲಸವನ್ನು ಮಾಡಲು ಒಂದೇ ರೀತಿಯ ವೇತನವನ್ನು ಪಡೆಯಬೇಕು ಎಂದು ರಾಷ್ಟ್ರೀಯ ವರದಿಗಳ ಹಕ್ಕು ಸಾಧಿಸುತ್ತದೆ. ಪ್ರಸ್ತುತ ಜನರು ದೂರುತ್ತಿರುವ ಟ್ರಸ್ಟ್ಗಳು ಮತ್ತು ಸಿಂಡಿಕೇಟ್ಗಳ ಸಂಯೋಜನೆಗಳು ತಮ್ಮ ಮೂಲ ಸಂಘದ ತತ್ವದ ಪ್ರಾಯೋಗಿಕತೆಯನ್ನು ಪ್ರದರ್ಶಿಸುತ್ತದೆ. ಈ ತತ್ವವನ್ನು ನಾವು ಸ್ವಲ್ಪ ಮುಂದಕ್ಕೆ ತಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ಎಲ್ಲ ಕೈಗಾರಿಕೆಗಳನ್ನು ರಾಷ್ಟ್ರದ ಸಂಘಟಿತ ಜನರು ಇಡೀ ಜನತೆಯ ಸಾವಯವ ಐಕ್ಯತೆಯಿಂದ ಎಲ್ಲರ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸಲು ಪ್ರಯತ್ನಿಸುತ್ತೇವೆ. ಎರಡಕ್ಕೂ ಸಾಮಾನ್ಯವಾದ ಕೆಲವು ಅನುಕೂಲಕರ ಅಂಶಗಳನ್ನು ನಾವು ಸಮಾಜವಾದ ಅಥವಾ ಸಾಮೂಹಿಕವಾದ ಪರಿಹಾರವಾಗಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅನುಕೂಲಕರವಾದ ಉಲ್ಲೇಖ ನೀಡಿದ್ದೇವೆ. ಆದಾಗ್ಯೂ ಒಟ್ಟಾರೆಯಾಗಿ ರಾಷ್ಟ್ರೀಯತೆಯ ಸಾಕಷ್ಟು ಕಾರ್ಯರೂಪಕ್ಕೆ ತರಲಾಗದಕ್ಕಾಗಿ ಸಾಮಾನ್ಯವಾಗಿ ಕಮ್ಯುನಿಸಂ ವಿರುದ್ಧ ನಾವು ಒತ್ತಾಯಿಸಿದ ಆಕ್ಷೇಪಣೆಗಳು ಒಂದೇ ಆಗಿರುವುದರಿಂದ ರಾಷ್ಟ್ರೀಯತೆಯು ಕಮ್ಯುನಿಸಂನಂತೆ ಬುಡಕಟ್ಟು ಮನೆತನದ ನಾಶಕ್ಕೆ ನೇರವಾಗಿ ಬೆದರಿಕೆ ಹಾಕುವುದಿಲ್ಲವಾದರೂ ಅದರ ಪ್ರವೃತ್ತಿಯು ಖಂಡಿತವಾಗಿಯೂ ಆ ದೆಸೆಯಲ್ಲಿಯೇ ಇರುತ್ತದೆ. ಅದರ ಪ್ರತಿಪಾದಕರಲ್ಲಿ ಅನೇಕ ವಿಶಾಲ ಮನೋಭಾವದ ಪರೋಪಕಾರ ಆತ್ಮಗಳಿವೆ. ಅವರಲ್ಲಿ ಕೆಲವರು ವೈಯಕ್ತಿಕ ಲಾಭದ ಭರವಸೆ ಇಲ್ಲದೆ ರಾಷ್ಟ್ರೀಯತೆಯ ತತ್ವಗಳನ್ನು ಸಾರ್ವಜನಿಕ ಉದಾಹರಣೆಗಳಾಗಿ ರೂಪಿಸಬೇಕಾದ ವಸಾಹತುಗಳನ್ನು ಹುಡುಕಲು ಸಹಾಯ ಮಾಡಿದ್ದಾರೆ. ಇವುಗಳಲ್ಲಿ ಕೆಲವು ಸಂಪೂರ್ಣ ವಿಫಲವಾಗಿವೆ ಮತ್ತು ಪ್ರಾಯೋಗಿಕವಾಗಿ ಯಶಸ್ವಿಯಾದವರೂ ಸಹ ತಮ್ಮ ವಸಾಹತುಗಳ ಬಾಹ್ಯ ಪ್ರಪಂಚದೊಂದಿಗೆ ವ್ಯವಹರಿಸುವಾಗ ರಾಷ್ಟ್ರೀಯತಾ ತತ್ವಗಳನ್ನು ನಿರ್ಲಕ್ಷಿಸುವಂತೆ ಒತ್ತಾಯಿಸಲ್ಪಟ್ಟಿದ್ದಾರೆ ಹಾಗೂ ನಿರ್ಲಕ್ಷಿಸಬಹುದಾದಂತೆ ಅವರೆಲ್ಲರೂ ಸಾಕಷ್ಟು ಘರ್ಷಣೆಯನ್ನು ಹೊಂದಿದ್ದಾರೆ. ಒಬ್ಬನೇ ಕರ್ತ, ಒಂದೇ ನಂಬಿಕೆ, ಒಂದೇ ದೀಕ್ಷಾಸ್ನಾನ ಹೊಂದಿರುವ ದೇವರ ಸಂತರು ಶಾಂತಿಯ ಬಂಧದಲ್ಲಿ ಆತ್ಮಿಕ ಐಕ್ಯತೆಯನ್ನು ಕಾಪಾಡಲು ಕಷ್ಟಪಡುತ್ತಾರೆ. ಇವರನ್ನು ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಲು ಪ್ರೋತ್ಸಾಹಿಸಬೇಕಾದರೆ ಹೀಗಾದರೆ ಅಂತಹ ಭಾವದಲ್ಲಿ ಬಂಧಿಸುವ ಯಾವುದೇ ಮನೋಭಾವವನ್ನು ಪ್ರತಿಪಾದಿಸುವ ಮಿಶ್ರ ಸಮೂಹಗಳು ಲೋಕ ಸ್ವಾರ್ಥ ಮನೋಭಾವ, ಶಾರೀರಿಕತನ ಮತ್ತು ಕೆಟ್ಟದ್ದನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಬಹುದೆಂದು ಹೇಗೆ ನಿರೀಕ್ಷಿಸಬಹುದು?